ಯಾವ ಮನುಷ್ಯನಿಗೆ ಸುಖ ಎಂಬತಕ್ಕದ್ದು ತನ್ನ ಕಾಲ ಕೆಳಗೆ ಬಂದು ಬೀಳ್ತಾ ಇರುತ್ತಲ್ಲ, ಅವನಷ್ಟು ದುರಹಂಕಾರಿ ಪ್ರಪಂಚದಲ್ಲಿ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಕಷ್ಟ ಬೀಳಬೇಕು, ಅವನ ಕಾಲ ಹತ್ರ ಅವನು ಕಣ್ಣೀರು ಹಾಕಬೇಕು, ಅವನು ಒಂದೊಂದು ತುತ್ತು ಊಟಕ್ಕೂ ಕಷ್ಟಪಡಬೇಕು, ಅವನಿಗೆ ಬರ್ಜಿ ಇಲಾಖೆ ಚುಚ್ಚಬೇಕು, ಜನ ಅಪಮಾನದಿಂದ ಥೂ ಛೀ ಅನ್ಬೇಕು. ಆಗ ಒಳಗಡೆ ಒಂದು ಶಕ್ತಿ ಹುಟ್ಟುತ್ತೆ. ನಾನು ಹೇಳ್ತೀನಲ್ಲ, ಆ ಶಕ್ತಿ ಮುಂದೆ ಬೇರೆ ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ. If you tell your goal, people should be scared. If not, it is not a goal. Buying a house, buying a car, or settling down, having a good family is not a goal. That's basic. ನಾನು ಲೈಫಲ್ಲಿ ಕಲ್ತಿರೋ ಒಂದೇ ಒಂದು ಪಾಠ ಏನಂತಂದರೆ, ಎಲ್ಲದೂ ತಾತ್ಕಾಲಿಕ. ಅವತ್ತು ನಡೆದಿದ್ದು ತಾತ್ಕಾಲಿಕ, ಇವತ್ತು ಸಿಗೋ ಇಂಪಾರ್ಟೆನ್ಸು ತಾತ್ಕಾಲಿಕ. ಹೌದು, ಇಲ್ಲಿ ಒಂದೇ ಒಂದು ಶಾಶ್ವತ ಸತ್ಯ ಅಂದರೆ ಅದು ನೀವು. ಕರೆಕ್ಟ್. ನೀವಿರೋ ತನಕ ನೀವು ಸಿಗೋದೆಲ್ಲದು ನಿಮಗಾಗಿ ಅನುಭವಿಸಿ. ವಾಟ್ ಎವರ್ ಕಮ್ಸ್ ಅಕ್ಸೆಪ್ಟ್. ಅಕ್ಸೆಪ್ಟೆನ್ಸ್ ಅಂತ ಒಂದು ಲೈಫಲ್ಲಿ ಕಲ್ತ್ರೆ ನೀವು, ಇಟ್ ವಿಲ್ ಬಿ ದ ಮೋಸ್ಟ್ ವಂಡರ್ಫುಲ್ ಲೆಸನ್ ಎವರ್. ಬಿಕಾಸ್ ನನಗೆ ಗೊತ್ತಿರೋದು, ನಾನು ಅವತ್ತು ಬೇಜಾರು ಮಾಡ್ಕೊಂಡಿದ್ದು ಉಂಟು. ಬಟ್ ಆಮೇಲೆ ಅಂದ್ಕೊಂಡೆ, ಅರೆ ಅದು ನಡ್ತಿರ್ಲಿಲ್ಲ ಅಂದ್ರೆ ಈ ಹಠ ಬರ್ತಾ ಇರ್ಲಿಲ್ವೇ, ಅವ್ರು ಅವತ್ತು ಮಾತಾಡಿರ್ಲಿಲ್ಲ ಅಂದ್ರೆ ನಾನು ನಿದ್ದೆ ಕಟ್ಟು ಕೆಲಸ ಮಾಡ್ತಾ ಇರ್ಲಿಲ್ಲ. ಸೊ ಪ್ರತಿ ಹಂತದಲ್ಲೂ ಡೆಸ್ಟಿನಿ ನಿಮಗಾಗಿ ಒಬ್ಬ ಟೀಚರ್ನ ಇಟ್ಟಿದ್ದಾರೆ. ಹೌದು ಹೌದು, ಅವನ ಮೇಲೆ ಕೋಪ ಮಾಡ್ಕೊಂಬಿಡಿ. ನಿಜ ಹೇಳ್ತಾರೆ, ನಿಮ್ಮ ಬಗ್ಗೆ ಯಾರಾದ್ರೂ ಒಬ್ಬ ಅಲ್ಲಿ ಮುಗಿತಾ ಇದ್ದಾನಂದ್ರೆ, ನನ್ನ ಬಗ್ಗೆ ಮಾತಾಡ್ದವನು ಅಂತ ಕೋಪ ಮಾಡ್ಕೊಳ್ಳೋ ಬದಲು ಅರ್ಥ ಮಾಡ್ಕೊಳ್ಳಿ, ಹೀಸ್ ಟೀಚಿಂಗ್ ಯು ಪೇಷನ್ಸ್. ಒಬ್ಬ ವ್ಯಕ್ತಿ ಆ ಕಡೆ ಬೆಳೀತಾ ಇದ್ದಾನಂದ್ರೆ, ಇನ್ನೊಂದು ನಿಮಗೆ ಎಚ್ಚರ ಆಗು, ನೀನು ಮಲಗೋ ಟೈಮಲ್ಲ ಓಡೋ ಅನ್ನೋ ಟೈಮ್. ಅಗೇನ್ ನಾವು ವಿ ಹ್ಯಾವ್ ಟು ವೇಕ್ ಅಪ್. ಹೌದು. ಒಬ್ಬ ವ್ಯಕ್ತಿ ನಿಮಗೇನೋ ವಿಚಾರದಲ್ಲಿ ಮೋಸ ಮಾಡಿದ್ರು ಅನ್ಕೊಳ್ಳಿ, ಇಟ್ಸ್ ಅ ಲೆಸನ್.